ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ರೇಷ್ಮಾಸ್ ಕಿಚನ್. ಜಾಗ್ರಿಯಲ್ಲಿ ಮಾಡುವಂತಹ ಹಲ್ಕೋವಾ ಅಂದರೆ ವಿತೌಟ್ ಶುಗರ್ ಮಾಡುವಂತಹ ಹಲ್ಕೋವಾ ಹೇಗೆ ಮಾಡೋದಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ. 19 ಕಿಡ್ಸ್ ಅವರಿಗೆ ಈ ಹಲ್ಕೋವಾ ಅಂದರೆ ಏನು ಅಂತ ತಿಳಿದಿರ್ಬೋದು. ಹಾಗೆಯೇ ನಾನು ಆ ಥರ ಅಂದರೆ ಶುಗರ್ ಹಾಕಿ ನಾನು ಮಾಡ್ತಾ ಇಲ್ಲ, ನಾನಿಲ್ಲಿ ಜಾಗ್ರಿ ಹಾಕಿ ಮಾಡ್ತಾ ಇರುವಂಥದ್ದು. ಹೆಲ್ದಿಯಾಗಿ ಬೇಕಲ್ವ, ಅದಕ್ಕೋಸ್ಕರ ಇಲ್ಲಿ ನಾನು ಹುರಿಗಡ್ಲೆಯನ್ನು ಅಂದರೆ 1 ಬೌಲ್ ಹುರಿಗಡ್ಲೆಯನ್ನು ತಗೊಂಡಿದ್ದೇನೆ. ಅದೇ ಪ್ರಮಾಣದಲ್ಲಿ ನಾನು ಬೆಲ್ಲವನ್ನು ತಗೊಂಡಿದ್ದೇನೆ. ನೀವು ಬೇಕಿದ್ರೆ ಶುಗರ್ ತಗೋಬೋದು. ಶುಗರ್ ತಗೊಂಡ್ರೆ ಏನಾಗುತ್ತೆ ಅಂತಂದರೆ ಹಾಲ್ಕೋವಾ ವೈಟ್ ಕಲರಲ್ಲಿ ಬರುತ್ತೆ. ನಾನು ಶುಗರ್ ತಗೊಳ್ಳಿಲ್ಲ, ಅದು ಹೆಲ್ದಿ ಅಲ್ಲ, ಅದಕ್ಕೋಸ್ಕರ. ಇವಾಗ ನಾನು ಒಂದು ಸಣ್ಣ ಬೌಲ್ನಲ್ಲಿ ಅರ್ಧ ಕಪ್ನಷ್ಟು ನಾನು ತುಪ್ಪನ ತಗೊಂಡಿದ್ದೇನೆ. ಹಾಗೆಯೇ ಸ್ವಲ್ಪ ಏಲಕ್ಕಿ ಪೌಡ್ರನ್ನು ತಗೊಂಡಿದ್ದೇನೆ. ಪರಿಮಳಕ್ಕೆ ಎಷ್ಟು ಬೇಕೋ ಅಷ್ಟು ಸಾಕು. ಈ ಇಷ್ಟು ಇಂಗ್ರೀಡಿಯೆಂಟ್ಸಲ್ಲಿ ಅಂದರೆ 4 ಇಂಗ್ರೀಡಿಯೆಂಟ್ಸಲ್ಲಿ ನಾವು ಹೆಲ್ದಿಯಾದ ಜಾಗ್ರಿ ಹಲ್ಕೋವನ್ನು ಮಾಡೋದು ಹೇಗೆ ಅಂತ ನೋಡು. ಹಾಗಿದ್ರೆ ಬನ್ನಿ. ತುಂಬ ಸುಲಭವಾದಂಥ ರೆಸಿಪಿ ಅಂತಲೇ ಹೇಳ್ಬೋದು. ಇಲ್ಲಿ ನಾನು ಈ 3 ಇಂಗ್ರೀಡಿಯೆಂಟ್ಸನ್ನು ನಾನು ಗ್ರೈಂಡ್ ಮಾಡ್ಕೋತಾ ಬರ್ತೇನೆ. ನೋಡಿ, ಮೊದಲಿಗೆ ನಾನಿಲ್ಲಿ ಹುರಿಗಡ್ಲೆಯನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೇನೆ. ಹಾಗೆಯೇ ನಾನು ತಗೊಂಡಿರುವಂತಹ ಬೆಲ್ಲ, ಇದನ್ನು ಕೂಡ ನಾನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೇನೆ. ಹಾಗೆಯೇ ಕೊನೆಯದಾಗಿ ಏಲಕ್ಕಿ, ಇದನ್ನು ಕೂಡ ನಾವು ಮಿಕ್ಸಿ ಜಾರಿಗೆ ಹಾಕೊಳ್ಳುವ. ನೋಡಿ, ಈ 3 ಇಂಗ್ರೀಡಿಯೆಂಟ್ಸನ್ನು ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಂಡು ಬರಬೇಕು. ಹಾಗಿದ್ರೆ ನಾವಿವಾಗ ಇದನ್ನು ರುಬ್ಕೊಂಡು ಬರುವ, ಬನ್ನಿ. ನೋಡಿ, ಇವಾಗ ಹಲ್ಕೋವಾ ಪೌಡರ್ ರೆಡಿಯಾಗಿದೆ. ಇದನ್ನು ನಾವು ಹಾಗೇನೂ ತಿನ್ಬೋದು ಅಥವಾ ಇದನ್ನು ನಾವು ಹಲ್ಕೋವಾನು ಮಾಡಿ ತಿನ್ಬೋದು. ನೋಡಿ, ಇದನ್ನು ಹಾಗೇ ತಿನ್ನಬೇಕಾದ್ರೆ ನಮಗೆ ಟೆಂಪಲಲ್ಲಿ ಪಂಚಕಜ್ಜಾಯ ಸಿಗುತ್ತಲ್ವ, ಸೇಮ್ ಅದೇ ಥರ ಫೀಲ್ ಆಗುತ್ತೆ, ಅಂದರೆ ಸೇಮ್ ಅದೇ ಥರ ಟೇಸ್ಟ್ ಸಿಗುತ್ತೆ. ಸೊ ನಿಮಗೆ ಹಾಗೇನೂ ತಿನ್ಬೋದು ಅಥವಾ ಇದನ್ನು ನೀವು ಹಾಲ್ಕೋವಾ ಮಾಡಿನೂ ತಿನ್ಬೋದು. ಯಾವ ಥರ ಬೇಕಿದ್ರೂ ತಿನ್ಬೋದು. ಇವಾಗ ನಾವು ಹಾಲ್ಕೋವಾ ಮಾಡುವ. ಮೊದಲಿಗೆ ನಾನಿಲ್ಲಿ ಒಂದು ಗ್ಯಾಸ್ ಸ್ಟವ್ ಮೇಲೆ ಒಂದು ಪ್ಯಾನನ್ನು ಇಟ್ಟು ಗ್ಯಾಸ್ ಸ್ಟವನ್ನು ಹಚ್ಕೊಂಡಿದ್ದೇನೆ. ಇವಾಗ ನಾನು ಇದಕ್ಕೆ ಯಾವಾಗಲೇ ತೋರಿಸಿರುವಂಥ ತುಪ್ಪ ಇದೆಯಲ್ಲ, ಅದನ್ನು ಹಾಕೋತಾ ಇದ್ದೇನೆ. ನೋಡಿ, ಇಲ್ಲಿ ನೀವು ತುಪ್ಪ ಜಾಸ್ತಿ ಬೇಕು ಅಂತೇಳಿ ತುಪ್ಪನ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ನಾನಿಲ್ಲಿ ಎಷ್ಟು ಪ್ರಮಾಣದಲ್ಲಿ ತಗೊಂಡಿದ್ದೇನಲ್ವಾ, ಅಷ್ಟೇ ಪ್ರಮಾಣದಲ್ಲಿ ನೀವು ತಗೊಳ್ಳಿ, ಆವಾಗ ಚೆನ್ನಾಗಿ ಬರುತ್ತೆ. ಸೊ ಇವಾಗ ಇದು ತುಪ್ಪ ಏನಾಗ್ತಿದೆ, ಬಿಸಿ ಆಗ್ತಿದೆ. ನಾವು ಇದು ಬಿಸಿ ಆಗಬೇಕಾದ್ರೆ ಅಂದರೆ ಆವಾಗಲೇ ಹಾಕ್ಕೊಳ್ಳೋದು ಬೇಡ, ಒಂಚೂರು ಬಿಸಿ ಆಗಬೇಕಾದ್ರೆ ನಾವು ಇದಕ್ಕೆ ಹಲ್ಕೋವಾ ಪೌಡ್ರನ್ನ ಹಾಕ್ಕೊಳ್ಳುವ. ನೋಡಿ, ನಾನಿವಾಗ ಹಲ್ಕೋವಾ ಪೌಡ್ರನ್ನ ಹಾಕೋತಾ ಇದ್ದೇನೆ. ಒಂದೇ ಸಲ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ನಾನಿಲ್ಲಿ ಸೌಟಲ್ಲಿ ಸ್ವಲ್ಪ ಹಾಕ್ಕೋತಾ ಇದ್ದೇನಲ್ಲ, ಇದೇ ಥರ ನೀವು ಹಾಕ್ಕೊಳ್ಳಿ. ಅಂದರೆ ಸ್ವಲ್ಪನೇ ಹಾಕ್ಕೊಳ್ಳಿ, ಒಮ್ಮೆಲೆ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ನೋಡಿ, ನಾನಿಲ್ಲಿ ಪೂರ್ತಿಯಾಗಿ ಹಾಕ್ಕೊಂಡಿದ್ದೇನೆ. ಇವಾಗ ನಾನು ಇದನ್ನು ಸ್ಲೋ ಆಗಿ ಅಂದರೆ ತುಂಬ ಸಾಫ್ಟಾಗಿ ಮಿಕ್ಸ್ ಮಾಡ್ಕೋತೇನೆ. ನೋಡ್ಬೋದು ನಾನು ಯಾವ ರೀತಿಯಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೇನೆ ಅಂತ. ಇದೇ ರೀತಿಯಾಗಿ ತುಂಬ ಸಾಫ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೊಂದು ವಿಷಯ, ಕೆಲವರಿಗೆ ಅನ್ನಿಸಬಹುದು ಇಷ್ಟು ಸ್ವಲ್ಪ ತುಪ್ಪದಲ್ಲಿ ಇಷ್ಟು ಹಲ್ಕೋವಾ ಪೌಡ್ರ್ ಮಿಕ್ಸ್ ಆಗೋದು ಹೌದಾ ಅಂತ. ಆದರೆ ನಾವು ಆವಾಗಲೇ ಹಲ್ಕೋವಾ ಪೌಡ್ರ್ ಮಾಡ್ಕೋಬೇಕಾದ್ರೆ ಬೆಲ್ಲ ಕೂಡ ಆ್ಯಡ್ ಮಾಡ್ಕೊಂಡಿದ್ವಿ ಅಲ್ವಾ, ಹಾಗಾಗಿ ಬೆಲ್ಲ ಇಲ್ಲಿ ಚೆನ್ನಾಗಿ ಮೆಲ್ಟ್ ಆಗಿ ಇಲ್ಲಿ ಹಲ್ಕೋವಾ ಪೌಡ್ರು ಚೆನ್ನಾಗಿ ಮಿಕ್ಸ್ ಆಗ್ತಿದೆ. ನೋಡ್ಬೋದು ಯಾವ ರೀತಿ ಅಂತ. ಮೊದಲು ಯಾವ ಥರ ಇತ್ತು, ಇವಾಗ ಯಾವ ಥರ ಆಗ್ತಾ ಇದೆ ಅಂತ. ಇನ್ನೂ ಕೂಡ ಇದೇನಾಗುತ್ತೆ, ಬಿಸಿ ಆದಾಗೆ ನೋಡಿ ಈ ಥರ ಇದು ಮೆಲ್ಟ್ ಆಗುತ್ತೆ. ನೋಡ್ಬೋದು ಯಾವ ಥರ ಅಂತ. ಇವಾಗ ಇದು ನಮ್ಮದು ಪಾಕ ಏನಾಗ್ತಿದೆ, ಆಲ್ಮೋಸ್ಟ್ ರೆಡಿ ಆಗ್ತಾ ಬಂತು. ಅದೇ ನೆನಪಿರಲಿ, ಸೌಟು ಹಾಕ್ತಾನೆ ಇರಬೇಕು. ಹಾಗೇನೆ ನೀವು ಮಾಡ್ಕೋಬೇಕಾದ್ರೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ, ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋಬೇಡಿ. ಹಾಗೇನೆ ಸೌಟು ಹಾಕೋದನ್ನು ನಿಲ್ಲಿಸಬೇಡಿ. ನೋಡಿ, ಇವಾಗ ನಮ್ಮದು ಪಾಕ ರೆಡಿಯಾಗಿದೆ. ಇವಾಗ ನಾವು ಗ್ಯಾಸ್ ಸ್ಟವನ್ನು ಆಫ್ ಮಾಡುವ. ನೋಡಿ, ಇವಾಗ ನಾನು ಇದನ್ನು ಒಂದು ಪಾತ್ರೆಗೆ ಹಾಕೋತಾ ಇದ್ದೇನೆ. ಹಾಗೇನೆ ನಾನು ಹಾಕೋಬೇಕಾದ್ರೆ ಇಲ್ಲಿ ಬಟರ್ ಪೇಪರನ್ನು ಯೂಸ್ ಮಾಡ್ಕೊಂಡಿದ್ದೇನೆ. ನೀವು ಕೂಡ ಬಟರ್ ಪೇಪರನ್ನು ಯೂಸ್ ಮಾಡ್ಕೊಳ್ಳಿ. ಈ ಬಟರ್ ಪೇಪರನ್ನು ಯೂಸ್ ಮಾಡೋದ್ರಿಂದ ನಮಗೆ ಇದನ್ನು ಕೊನೆಯದಾಗಿ ತೆಗಿಬೇಕಾದ್ರೆ ಈಸಿಯಾಗಿ ತೆಗಿಬೋದು. ಅದಕ್ಕೋಸ್ಕರ ಬಟರ್ ಪೇಪರ್ ಇಲ್ಲ ಅಂತಂದ್ರೂ ಏನೋ ಪರವಾಗಿಲ್ಲ, ಬಟರ್ ಪೇಪರ್ ಇದ್ದರೆ ಅದನ್ನು ತೆಗಿಬೇಕಾದ್ರೆ ನಿಮಗೆ ಈಸಿಯಾಗಿ ತೆಗಿಬೋದು ಅಂತ. ಇಲ್ಲಂತಂದರೆ ಏನೋ ಪರವಾಗಿಲ್ಲ, ನೀವು ಫ್ರಿಜ್ಜಿಂದ ತೆಗೆದು ಕಟ್ ಮಾಡ್ತೀರಲ್ಲ, ಆಮೇಲೆ ಸ್ವಲ್ಪ ಹೊತ್ತು ಹಾಗೇನೆ ಬಿಡಿ, ಅದಾದಮೇಲೆ ನೀವು ಅದನ್ನು ತೆಗೀರಿ, ಆವಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ. ಏನೂ ಪ್ರಾಬ್ಲಮ್ ಇಲ್ಲ ಬಟರ್ ಪೇಪರ್ ಇಲ್ಲ ಅಂತಂದರೆ. ಬಟರ್ ಪೇಪರ್ ಇದ್ದರೂ ಆಗುತ್ತೆ, ಇಲ್ಲ ಅಂತಾದರೂ ಆಗುತ್ತೆ. ನಿಮ್ಮ ಹತ್ರ ಇದ್ದರೆ ನೀವು ಯೂಸ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಪರವಾಗಿಲ್ಲ. ಬೇಕು ಅಂತಲೇ ಇಲ್ಲ. ಆಮೇಲೆ ನಿಮ್ಮ ಹತ್ರ ಯಾವ ಪಾತ್ರೆ ಇದೆ ಅದರಲ್ಲಿ ಹಾಕೋಬಹುದು. ಸ್ಟೇನ್ಲೆಸ್ ಸ್ಟೀಲ್ ಇದ್ದರೂ ಅದರಲ್ಲೂ ಹಾಕೋಬಹುದು. ನಿಮಗೆ ಯಾವುದರಲ್ಲಿ ಬೇಕೋ ಅದರಲ್ಲಿ ಹಾಕ್ಕೊಳ್ಳಿ. ಇವಾಗ ನಾವು ಇದನ್ನು ಪಾತ್ರೆ ಪೂರ್ತಿಯಾಗಿ ಮಾಡ್ಕೋಬೇಕು. ಹಾಗೆಯೇ ನಾನು ಯಾವ ರೀತಿಯಾಗಿ ಮಿಕ್ಸ್ ಮಾಡ್ಕೋತಿದ್ದೇನೆ ಅಂತ ನೋಡ್ಕೋಬಹುದು ನೀವು. ಇದೇ ರೀತಿಯಾಗಿ ನೀವು ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಾಡೋದ್ರಿಂದ ಇದೇನಾಗುತ್ತೆ, ಸಮಾನವಾದ ಲೆವೆಲಿಗೆ ಬರುವಂಥದ್ದು. ನೋಡ್ಬೋದು ಯಾವ ರೀತಿಯಾಗಿ ಬಂದಿದೆ ಅಂತ. ನೋಡಿ, ನಾವು ಯಾವ ಪಾತ್ರೆಗೆ ಹಾಕ್ತೇವಲ್ವ, ಹಾಕಿದ ತಕ್ಷಣವೇ ಹಾಗೇನೆ ನಾವು ಅದನ್ನು ಕಟ್ ಮಾಡಿ ಇಟ್ಕೊಂಡ್ರೆ ಅದೇನಾಗುತ್ತೆ, ಶೇಪಿಗೆ ಬರಲ್ಲ. ಅದಕ್ಕೋಸ್ಕರ ನಾವು ಈ ಥರ ಅದನ್ನು ಮಾಡ್ಕೋಬೇಕು. ಅವಾಗ ಏನಾಗುತ್ತೆ,
ಸೇಮ್ ಶೇಪಲ್ಲಿ ಬರುತ್ತೆ. ಅದಕ್ಕೋಸ್ಕರ ನಾವು ಈ ಥರ ಮಾಡ್ಕೊಳ್ಳುವಂಥದ್ದು. ಮತ್ತೆ ಇನ್ನೊಂದು ವಿಷಯ, ಸೇಮ್ ಶೇಪಲ್ಲಿ ಬರಲಿಲ್ಲ ಅಂತಂದರೆ ನೋಡಲಿಕ್ಕೆ ಚೆನ್ನಾಗಿ ಕಾಣಿಸಲ್ಲ ಅಂತ ಅಷ್ಟೇ ಹೊರತು ಬೇರೆ ಏನಿಲ್ಲ. ರುಚಿಯೆಲ್ಲ ಸೇಮ್ ಆಗೇ ಇರುತ್ತೆ, ಅಂದರೆ ಚೆನ್ನಾಗೇ ಇರುತ್ತೆ. ಬಟ್ ನೋಡುವಾಗ ನಮಗೆ ಅದೊಂದು ನೀಟಾಗಿ ಕಾಣಿಸೋದಿಲ್ಲ ಅಂತ ಹೊರತು ಬೇರೆ ಏನೂ ಇಲ್ಲ. ಇವಾಗ ಇದು ರೆಡಿ ಆಯ್ತಲ್ವಾ, ಇವಾಗ ನಾವಿದನ್ನು ಸೇಮ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳುವ. ನೋಡಿ ಬಿಸಿ ಇದೆಯಲ್ವಾ, ಹಾಗಾಗಿ ಕಟ್ ಮಾಡ್ಕೋಬೇಕಾದ್ರೆ ಏನಾಗುತ್ತೆ, ಅಂಟು ಥರ ಅನಿಸುತ್ತೆ. ಅಂದರೆ ಇದು ಏನಾಗುತ್ತೆ, ತುಂಬ ಗಟ್ಟಿ ಆಗಲಿಲ್ಲ ಇವಾಗಲೇ, ಇನ್ನು ಗಟ್ಟಿ ಆಗಬೇಕಷ್ಟೇ ಅಲ್ವಾ. ಹಾಗಾಗಿ ಏನಾಗುತ್ತೆ, ಇವಾಗಲೇ ನಾವು ಕಟ್ ಮಾಡ್ಕೋಬೇಕಾದ್ರೆ ಏನಾಗುತ್ತೆ, ಸ್ವಲ್ಪ ಅಂಟು ಥರ ಅನಿಸುತ್ತೆ. ಅದಕ್ಕೆ ನಾವು ತುಂಬ ಸಾಫ್ಟಾಗಿ ಕಟ್ ಮಾಡ್ಕೋಬೇಕು. ನೋಡಿ ಈ ಶೇಪಲ್ಲಿ ನೀವು ಕಟ್ ಮಾಡಿ. ಇವಾಗ ನಾವಿದನ್ನು ಒಂದು 15 ನಿಮಿಷ ಫ್ರಿಜ್ಜಲ್ಲಿ ಇಡುವ. ಹಾಗಂತ ಹೇಳಿ ಫ್ರೀಝರಲ್ಲಿ ಇಡಲಿಕ್ಕೆ ಹೋಗಬೇಡಿ. ನೋಡಿ ನಾನಿವಾಗ ಇದನ್ನು ಫ್ರಿಜ್ಜಿಂದ ತೆಗೆದಿದ್ದೇನೆ. ಇವಾಗ ನಾನಿದನ್ನು ಕಟ್ ಮಾಡ್ಕೋತಾ ಇದ್ದೇನೆ. ನೋಡಿ ಕಟ್ ಮಾಡಬೇಕಾದ್ರೆ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂತಂದರೆ ನಾವು ಫ್ರಿಜ್ಜಿಂದ ತೆಗೆದದಷ್ಟೇ ಅಲ್ವಾ, ಇದು ಗಟ್ಟಿಯಾಗಿರುತ್ತೆ. ಹಾಗೆಯೇ ಇನ್ನೊಂದು ವಿಷಯ, ನಾವಿದನ್ನು ಕಟ್ ಮಾಡ್ಕೋಬೇಕಾದ್ರೆ ಆರಾಮ್ಸೆ ಕಟ್ ಮಾಡ್ಕೋಬೇಕು. ಇನ್ನು ಅರ್ಜೆಂಟಾಗಿ ಕಟ್ ಮಾಡಿಕೊಂಡ್ರೆ ಅದು ಏನಾಗುತ್ತೆ, ಹಾಳಾಗುತ್ತೆ, ಅಂದರೆ ಶೇಪಲ್ಲಿ ಬರಲ್ಲ, ಕಟ್ಟಾಗಿ ಹೋಗುತ್ತೆ. ಅದಕ್ಕೋಸ್ಕರ ಕಟ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ನಿಧಾನವಾಗಿ ಕಟ್ ಮಾಡ್ಕೊಳ್ಳಿ. ನಾನು ಕೂಡ ಹಾಗೆಯೇ ಕೆಲವೊಂದು ಸಲ ನನಗೆ ಟೈಮ್ ಇರಲ್ಲ ಅಂತ ಅಂದ್ಕೊಂಡು ನಾನು ಅರ್ಜೆಂಟಾಗಿ ಕಟ್ ಮಾಡ್ಕೋತೇನೆ. ಅವಾಗೇನಾಗುತ್ತೆ, ಕೆಲವೊಂದು ಸಲ ಕಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋವಂಥದ್ದು ಆರಾಮ್ಸೆ ಕಟ್ ಮಾಡ್ಕೊಳ್ಳಿ ಅಂತ. ಇನ್ನೊಂದು ವಿಷಯ, ತುಂಬ ಶೇಪಲ್ಲಿ ಬರಲಿಲ್ಲ ಅಂತ ತಲೆ ಬಿಸಿ ಮಾಡಲಿಕ್ಕೆ ಹೋಗಬೇಡಿ. ಕೆಲವೊಂದು ಸಲ ಏನಾಗುತ್ತೆ, ಒಂಚೂರು ಶೇಪು ಆ ಕಡೆ ಈ ಕಡೆ ಆಗುತ್ತೆ. ಅದಕ್ಕೆಲ್ಲ ತಲೆ ಬಿಸಿ ಮಾಡ್ಕೋಬೇಡಿ. ಮಾಡೋ ಅಡುಗೆನ ತುಂಬ ಪ್ರೀತಿಯಿಂದ ಮಾಡಿ, ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ನಮ್ಮದು ಜಾಗ್ರಿ ಹಲ್ಕೋವಾ ರೆಡಿಯಾಗಿದೆ. ನೋಡಿ ಇದು ಶುಗರಲ್ಲಿ ಮಾಡಿದ್ದು ಅಲ್ಲ, ಹಾಗಾಗಿ ವೈಟ್ ಕಲರಲ್ಲಿ ಬರಲಿಲ್ಲ. ಇದು ಜಾಗ್ರಿಲಿ ಮಾಡಿರೋದು, ಹಾಗಾಗಿ ಈ ಥರ ಕಲರಲ್ಲಿ ಬಂದಿದೆ. ಮತ್ತು ಇನ್ನೊಂದು ವಿಷಯ, ಶುಗರ್ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಹಾಗಾಗಿ ಶುಗರ್ನ ಅವಾಯ್ಡ್ ಮಾಡಿ ಜಾಗ್ರಿನ ಯೂಸ್ ಮಾಡಿ. ನಾನು ಇಲ್ಲಿ ಜಾಗ್ರಿನ ಯೂಸ್ ಮಾಡಿರುವಂಥದ್ದು, ನಮ್ಮ ಮನೇಲಿ ನಾನು ಜಾಗ್ರಿನ ಯೂಸ್ ಮಾಡುವಂಥದ್ದು. ನೋಡಿ ಇದು ಯಾವ ರೀತಿಯಾಗಿ ಬಂದಿದೆ ಅಂತ, ತುಂಬ ದಪ್ಪ ಆಗಿದೆ, ಹಾಗೆಯೇ ತುಂಬ ಸಾಫ್ಟ್ ಆಗಿದೆ. ಬಾಯಲ್ಲಿಟ್ಟರೆ ಕರಗೋಗುತ್ತೆ. ನೋಡ್ಬೋದು ಯಾವ ಥರ ಆಗಿದೆ ಅಂತ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ, ಹಾಗೆ ಮನೆಯವರಿಗೂ ಕೊಡಿ. ಮನೆಯವರು ಆಮೇಲೆ ಹೇಳ್ತಾರೆ ಪದೇ ಮಾಡಿಕೊಡಿ ಅಂತ. ಅಷ್ಟು ಚೆನ್ನಾಗಿದೆ, ಅಷ್ಟು ರುಚಿಕರವಾಗಿದೆ. ನೀವು ಈ ಹೆಲ್ದಿ ಜಾಗ್ರಿ ಹಲ್ಕೋವನ್ನ ನಿಮ್ಮ ಮನೇಲಿ ಟ್ರೈ ಮಾಡಿ. ಹಾಗೆಯೇ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹೇಗಾಗಿದೆ ಅಂತ. ಹಾಗೆಯೇ ನನ್ನ ರೆಸಿಪಿ ಇಷ್ಟ ಆದರೆ ರೇಷ್ಮಾಸ್ ಕಿಚನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡ್ಕೊಳ್ಳಿ. ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು.